ಸಾರಿ ಹೇಳಿದರು, ಇನ್ನಿ ಬೋಯಿಸ್ತು ಮುಅಲ್ಲಿಮ, ನನ್ನನ್ನು ಶಿಕ್ಷಕನಾಗಿ ಅಧ್ಯಾಪಕನಾಗಿ ಕಳುಹಿಸಲಾಗಿದೆ. ಯಾತಕ್ಕಾಗಿ ಇಲ್ಲಿ ಉತಮ್ಮಿಮ ಮಕಾರಿಮಲ್ ಅಖ್ಲಾಕ್, ಅತ್ಯಂತ ಸುಂದರವಾದ ಸ್ವಭಾವಗಳನ್ನು ಗುಣಸಂಪನ್ನತೆಯನ್ನು ಪ್ರದರ್ಶಿಸುವುದಕ್ಕೋಸ್ಕರ, ಪ್ರಕಟಗೊಳಿಸುವುದಕ್ಕೋಸ್ಕರ, ಹಾಗೆ ಅದನ್ನು ಅನುಸರಿಸುವಂತಹ ಒಂದು ವಿಭಾಗವನ್ನು ನಿರ್ಮಿಸುವುದಕ್ಕೋಸ್ಕರ ಸಂಪೂರ್ಣ ಸ್ವಭಾವದ ಪ್ರತೀಕವಾಗಿದ್ದರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಅವರ ಆ ಪ್ರಸ್ತುತತೆ ಅವರ ಸಂದೇಶದ ಪ್ರಸ್ತುತತೆಯಾಗಿದೆ. ಆಹಾರಕ್ಕಿಂತ ವ್ಯವಹಾರ ಮುಖ್ಯ ಅನ್ನುವುದು ನಮಗೆ ಗೋಚರಿಸುತ್ತದೆ. ಹಸಿದಾಗ ಅನ್ನ ತಿನ್ನಬೇಕೆನ್ನುವುದು ಸಹಜ, ಆದರೆ ಅದು ಕದ್ದು ಅಥವಾ ವಂಚನೆ ಮಾಡಿ ತಿನ್ನಬಾರದೆನ್ನುವ ಆ ವ್ಯಾವಹಾರಿಕ ಜ್ಞಾನ, ಹಾಗೆ ಆ ಅನ್ನವನ್ನು ಹಸಿದಾಗಲೂ ಕೂಡ ಬೇರೆಯವರಿಗೆ ನೀಡಬೇಕೆಂಬ ಅತ್ಯಂತ ಬಲಿಷ್ಠವಾದ ಸಂದೇಶ. ವಯುತಿರೂನ ಅಲಾ ಅಂಫುಸಿಹಿಂ ವಲೌ ಕಾನ ಬಿಹಿಂ ಖಸಾಸ, ಈ ಸಂದೇಶ ಜಗತ್ತಿನಲ್ಲಿ ಅತ್ಯಂತ ಪ್ರಥಮವಾಗಿ ಮೊಳಗಿದಂತಹ ಸತ್ಯವಾಗಿದೆ. ತಿಂದ ಮೇಲೆ ಕೊಡು ಅನ್ನಬಹುದು, ಆದರೆ ತಿನ್ನದೆ ಬೇರೆಯವರಿಗೆ ಹಸಿದು ಕೊಡು ಅನ್ನುವುದು ಅದು ಪ್ರವಾದಿಯವರ ಪವಿತ್ರ ಕುರ್ಆನಿನ ಸಂದೇಶ. ಹಾಗೆಯೇ ಸಂತಸವನ್ನು ಕೊಡು, ಬದುಕು ಸಂಗ್ರಾಮಕ್ಕಾಗಿ ಸಂಕಟಕ್ಕಾಗಿ ಅಲ್ಲ, ಅದು ಸಂತಸಕ್ಕಾಗಿ. ಇದು ಖಾಲು ಸುರೂರ್, ಪ್ರತಿಯೊಬ್ಬನಿಗೂ ಸಂತೋಷವನ್ನು ಕೊಡು, ಇದು ಪ್ರವಾದಿಯವರ ಸಂದೇಶ. ಜೀವನ ಬದುಕು ಅನ್ನುವುದು ಸಂಗ್ರಾಮವಲ್ಲ, ಅದು ಸಂಭ್ರಮವಾಗಿದೆ. ಮದೀನ ಮಸೀದಿಯಲ್ಲಿ ಕೂಡಿಟ್ಟ ಶತ್ರು ಪ್ರವಾದಿಯವರನ್ನು ಕೊಲ್ಲಲು ಮುಂದಾದ ಅನೇಕ ಸಮಯಗಳನ್ನು ಪ್ರವಾದಿಯ ಕೊಲೆಗಾಗಿ ಕಾತು ನಿಂತ ಸುಮಾತತ್ ಬಿನ್ ಉಸಾಲ್ ಮದೀನಾ ಮಸೀದಿಯಲ್ಲಿ 3 ದಿನ. ಆ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಮನೆಯಲ್ಲಿರುವ ಸಾಕಿದ ಆಡಿನ ಆ ಕೆಚ್ಚಲಿನಿಂದ ಹಾಲನ್ನು ಕೆರೆದು ಅದೇ ಕೈಗಳಿಂದ ಶತ್ರುವಿನ ಬಾಯಿಗೆ ಕೊಟ್ಟ ಹಾಲುಣಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಕೋಪಕ್ಕೆ ದ್ವೇಷಕ್ಕೆ ಬದಲಾಗಿ ಪ್ರೀತಿ, ಇರ್ಹಮು ಮನ್ ಫಿಲ್ ಅರ್ದ್ ಯರ್ಹಮುಕುಂ ಮನ್ ಫಿಸ್ ಸಮಾ ಅನ್ನುವ ಸಂದೇಶವನ್ನು ಸಾಕ್ಷಾತ್ಕರಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಹಿಂದಿನಿಂದ ಹಿಡಿದೆಳೆದಾಗ, ಶಾಲಿನಿಂದ ಕುತ್ತಿಗೆಗೆ ಗಾಯವಾದಾಗ, ರಕ್ತ ಬರುವಂತಹ ಪರಿಸ್ಥಿತಿಯಲ್ಲಿ ನೋವುಂಡು ಹಿಂದೆ ತಿರುಗಿ ನೋಡಿ ಮುಗುಲ್ನಕ್ಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರಿಗೆ ದಾನ ಕೊಡಿ ಅಂತ ಹೇಳಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನೋವಿನ ಸಂದರ್ಭದಲ್ಲಿಯೂ ಕೂಡ, ಕೋಪ ಬರುವ ಉದ್ರೇಕದ ಸಮಯದಲ್ಲಿಯೂ ಕೂಡ ಸಂಯಮ ಸಹನೆ ಪಾಲಿಸಬೇಕೆಂದು ಸಾರಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ನಗು ನಗುತ್ತಾ ಅವರನ್ನು ಬರಮಾಡಿಕೊಂಡರು, ಪರಲೋಕವನ್ನು ಸರಳವಾಗಿಸಿದರು. ಒಲವು ಬಿಷಕ್ಕಿ ತಮ್ರ, ಒಂದು ಖರ್ಜೂರದ ತುಂಡಿನಿಂದ ನರಕದಿಂದ ಪಾವನಗೊಳ್ಳಬಹುದು, ಸ್ವರ್ಗವನ್ನು ಪಡೆಯಬಹುದು ಅನ್ನುವುದನ್ನು ಪ್ರವಾದಿಯವರು ಸಾರಿದರು. ನರಕದಿಂದ ಮುಕ್ತಿ ಪಡೆದು ಸ್ವರ್ಗಕ್ಕೆ ಹೋಗಬಹುದು ಎಂದರು. ಅದೇ ನಾಯಿಗೆ ನೀರು ಕೊಟ್ಟಾಗ